ನಮಸ್ಕಾರ, ನಾನು ಡಾಕ್ಟರ್ ಶಶಿಧರ್ ಹೆಗಡೆ, ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲಲ್ಲಿ ಪೀಡಿಯಾಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಭಾಳ ಪೇಷಂಟ್ಸ್ ಕೇಳೋದೇನೆಂದರೆ ಮಗುನ ಕೇರ್ ಬಗ್ಗೆ, ಮಗುಗೆ ಮಸಾಜ್ ಮಾಡಬೇಕಾ ಅಂತೇಳಿ. ಮಸಾಜ್ ಮಾಡೋದು ಭಾಳ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು ಸ್ವಲ್ಪ ಹುಟ್ಟಿದ ಮಗುಗೆ ಸ್ವಲ್ಪ ಮಸಾಜ್ ಮಾಡಿದರೆ ಸಾಕಾಗುತ್ತೆ. ಭಾಳ ಏನು ಮಸಾಜ್ ಮಾಡಿ ಕೆಲವೊಂದು ಫ್ರ್ಯಾಕ್ಚರ್ ಸಹಿತ ಆಗುತ್ತೆ, ಅದನ್ನು ಸಹಿತ ನೋಡಿದ್ದೀನಿ. ಸೊ ಅಷ್ಟು ಹೆವಿ ಮಸಾಜ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಎಣ್ಣೆ ಹಚ್ಚಿ ಒಂದು 10 ಮಿನಿಟ್ಸ್ ಬಿಡಿ, ಆಮೇಲೆ ಸ್ನಾನ ಮಾಡಿಸ್ಬೋದು. ಕಣ್ಣಿಗೆ, ಕಿವಿಗೆ, ಮೂಗಿಗೆ ಎಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ಬರು ಹಾಕ್ತಾರೆ. ಸೊ ಅದು ಹಂಗೆ ಮಾಡಿದ್ರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಸ್ನಾನ ಮಾಡಿಸ್ಲಿಕ್ಕೆ ಉಗುರು ಬೆಚ್ಚಗಿನ ನೀರಿನಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ, ಅಷ್ಟು ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಬಿಸಿ ಇರಲಿ, ಆ ನೀರಲ್ಲಿ ಸ್ನಾನ ಮಾಡಿಸಾದ್ಮೇಲೆ ಪೌಡ್ರಿಗಳೇ ಡೈರೆಕ್ಟ್ ಹಾಕೋದು ಬೇಡ. ಕೆಲವೊಂದು ಡೈರೆಕ್ಟ್ ಹಾಕಿದರೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಉಸಿರಾಟ ತೊಂದರೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಸೊ ಕೈಯಲ್ಲಿ ಹಚ್ಚಿ ಎಲ್ಲಿ ಜಾಸ್ತಿ ಬೆವರುತ್ತೋ ಅಲ್ಲಿ ಬೇಕಿದ್ರೆ ಸ್ವಲ್ಪ ಹಚ್ಬೋದು.